Hey students, welcome back to physics online class. So we were discussing about that first law of thermodynamics. So from that first law of thermodynamics we come to know that heat energy absorbed by the system. For example, consider one system. So that heat energy absorbed by the system which is equal to sum of increase in internal energy and external work done by the system we can consider. So that is about first law of thermodynamics. So first law of thermodynamics ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು, ಯಾವುದೇ ಒಂದು ಸಿಸ್ಟಮ್ ಹೀಟನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತಂದ್ರೆ ಸೊ ಆ ಹೀಟನ್ನು ಅಬ್ಸಾರ್ಬ್ ಮಾಡ್ಕೊಂಡಂತಹ ಸಿಸ್ಟಮ್ ನಲ್ಲಿನ ಇಂಟರ್ನಲ್ ಎನರ್ಜಿ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಸೊ ಹೀಟ್ ಎನರ್ಜಿ ಅಬ್ಸಾರ್ಬ್ ಮಾಡ್ಕೊಂಡಂತಹ ಸಿಸ್ಟಮಿನ ಇಂಟರ್ನಲ್ ಎನರ್ಜಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಆ ಇಂಟರ್ನಲ್ ಎನರ್ಜಿ ಚೇಂಜ್ ಆದಾಗ ಏನಾಗುತ್ತೆ, ಸಿಸ್ಟಮು ಸರೌಂಡಿಂಗ್ ಮೇಲೆ ವರ್ಕ್ ಅನ್ನ ಆಕ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೊ ಲೆಟ್ ಮಿ ರೀಕಾಲ್ ಅಬೌಟ್ ದಟ್ first law of thermodynamics. First law of thermodynamics. Thermodynamics. Right. So from the statement I can able to write mathematical expression for this first law of thermodynamics. ಈ first law of thermodynamics ನ mathematical equation ಏನಂತ ಬರಿಬಹುದು, dq ಅಂದ್ರೆ ಇಲ್ಲಿ ಹೀಟ್ ಅಂತ ಕನ್ಸಿಡರ್ ಮಾಡಬಹುದು. ಹೀಟ್ ಎನರ್ಜಿ ಅಬ್ಸಾರ್ಬ್ ಬೈ ದ ಸಿಸ್ಟಮ್ ಈಸ್ ಈಕ್ವಲ್ ಟು ಸಮ್ ಆಫ್ ಇನ್ಕ್ರೀಸ್ ಇನ್ ಇಂಟರ್ನಲ್ ಎನರ್ಜಿ. ಇಂಟರ್ನಲ್ ಎನರ್ಜಿನ ಯಾವ ಸಿಂಬಾಲ್ ಇಂದ ರಿಪ್ರೆಸೆಂಟ್ ಮಾಡಬೇಕು, du, ಪ್ಲಸ್ ಆಫ್ ಎಕ್ಸ್ಟರ್ನಲ್ ವರ್ಕ್ ಡನ್. ವರ್ಕ್ ಡನ್ ಅನ್ನ ಯಾವ ಸಿಂಬಾಲ್ ಇಂದ ಬರೀಬೇಕು, dw, ಎಕ್ಸ್ಟರ್ನಲ್ ವರ್ಕ್ ಡನ್ by the system on the surrounding. So this is the required expression for first law of thermodynamics. So I can able to write another form of this first law of thermodynamics. Look at here, work done na ಏನಂತ ಬರಿಬಹುದು ನಾನಿಲ್ಲಿ, work done which is equal to force into displacement. So from pressure is equal to ಏನು, force per unit area. ಹೌದು. ಸೊ ಆ ತರ ಆದ್ರೆ ಫೋರ್ಸ್ ನ ಏನಂತ ಬರಿಬಹುದು, ಪ್ರೆಷರ್ ಇಂಟು ಏರಿಯಾ ಅಂತ ಬರಿಬಹುದು ನಾನು. ಸೊ ಫೋರ್ಸ್ ಐ ಕ್ಯಾನ್ ರಿಟ್ ಇಟ್ ಆಸ್ ಪ್ರೆಷರ್ ಇಂಟು ಏರಿಯಾ. ಲುಕ್ ಅಟ್ ಹಿಯರ್, ವೇರ್ ಎವರ್ ಎಫ್ ಇಸ್ ದೇರ್, ಶಾಲ್ ಐ ಟೇಕ್ ಇಟ್ ಆಸ್ ಪಿ ಇಂಟು ಎ. ಸೊ ಎಫ್ ಅನ್ನೋ ವರ್ಡ್ ಬದಲಿ ನಾನು ಏನಂತ ಬರಿಬಹುದು, ಪ್ರೆಷರ್ ಇಂಟು ಏರಿಯಾ. ಫೋರ್ಸ್ ಈಸ್ ಈಕ್ವಲ್ ಟು ಪ್ರೆಷರ್ ಇಂಟು ಏರಿಯಾ. ಆಲ್ರೆಡಿ ಎ ಟರ್ಮ್ ಇಸ್ ದೇರ್. ಇಲ್ಲಿ ನೋಡ್ರಿ, ಏರಿಯಾ ಇಂಟು ಲೆಂತ್, ಶಾಲ್ ಐ ಟೇಕ್ ದಿಸ್ ಒನ್ ಆಸ್ ಅ ವಾಲ್ಯೂಮ್. ಸೊ ಆರ್ ಚೇಂಜ್ ಇನ್ ವಾಲ್ಯೂಮ್. ಇಲ್ಲಿ ಹೀಟ್ ಎನರ್ಜಿ ಕೊಟ್ಟ ತಕ್ಷಣ ಸಿಸ್ಟಮಿನ ವಾಲ್ಯೂಮ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಆ ಚೇಂಜ್ ಇನ್ ವಾಲ್ಯೂಮ್ನ ಡಿ ವಿ ಅಂತ ಕನ್ಸಿಡರ್ ಮಾಡ್ತೀನಿ. ಲುಕ್ ಆಟ್ ಹಿಯರ್, ಐ ಗಾಟ್ ದಟ್ ಡಿ ಡಬ್ಲ್ಯೂ ವ್ಯಾಲ್ಯೂ. ಲುಕ್ ಆಟ್ ಹಿಯರ್, ಫ್ರಮ್ ದಿಸ್ ಮೇನ್ ಇಕ್ವೇಶನ್ ನಲ್ಲಿ ಎಲ್ಲಿ ಡಿ ಡಬ್ಲ್ಯೂ ಅನ್ನೋ ಟರ್ಮ್ ಇದೆ ಏನಂತ ಬರಿಬೋದು, ಪಿ ಇಂಟು ಡಿ ವಿ ಅಂತ ಬರಿಬೋದು. ಸೊ ಡಿ ಕ್ಯೂ ವಿಚ್ ಈಸ್ ಈಕ್ವಲ್ ಟು ಡಿ ಯು ಪ್ಲಸ್ ಆಫ್ ಪಿ ಇಂಟು ಡಿ ವಿ. So this is the required expression for first law of thermodynamics. Look at here, dq ಅಂದ್ರೆ ಏನಿಲ್ಲಿ heat, ಹೌದಾ. du ಅಂದ್ರೆ ಏನು, du ಅಂದ್ರೆ internal energy. What you mean by that internal energy? ಏನ್ರಿ ಇಂಟರ್ನಲ್ ಎನರ್ಜಿ ಅಂದ್ರೆ, ಇಂಟರ್ನಲ್ ಎನರ್ಜಿ ಮೀನ್ಸ್ ಸಮ್ ಆಫ್ ಕೈನೆಟಿಕ್ ಎನರ್ಜಿ ಅಂಡ್ ಪೊಟೆನ್ಷಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಅಂದ್ರೆ ಚಲನ ಶಕ್ತಿ, ಪೊಟೆನ್ಷಿಯಲ್ ಅಂದ್ರೆ ಪ್ರಚನ್ನ ಶಕ್ತಿ ಅಂತ ಕರಿತೀವಿ ನಾವು, ಹೌದಾ. ಸೊ ಡಿ ವಿ ಅಂದ್ರೆ ಏನಿಲ್ಲಿ, ಡಿ ವಿ ಮೀನ್ಸ್ ಚೇಂಜ್ ಇನ್ ವಾಲ್ಯೂಮ್ ಆರ್ ವಾಲ್ಯೂಮ್, ಸಿಂಪ್ಲಿ ಯು ಕ್ಯಾನ್ ಟೇಕ್ ಇಟ್ ಆಸ್ ವಾಲ್ಯೂಮ್. ಪಿ ಅಂದ್ರೆ ಏನು, ಪ್ರೆಷರ್. ಪಿ ಅಂದ್ರೆ ಏನಿಲ್ಲಿ, ಪಿ ಅಂದ್ರೆ ಪ್ರೆಷರ್ ಅಂತ ಕನ್ಸಿಡರ್ ಮಾಡ್ತೀನಿ, ಹೌದಾ. ಸೊ ದಿಸ್ ಈಸ್ ಅಬೌಟ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸಾರಿ. ಸೊ ಇನ್ ಕೇಸ್ ಆಫ್ ದಟ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಸೊ ಐ ಯೂಸ್ ದ ಟರ್ಮ್ ಡಿ ಕ್ಯೂ ಹಿಯರ್ and du here and dw. When that dq is positive, when that dq is negative, when that du is positive, when it is negative. Similarly, when that work done is positive and when that work done I have to take it as negative. So ಯಾವಾಗ ನಾನು ಪಾಸಿಟಿವ್ ವರ್ಕ್ ಡನ್, ನೆಗೆಟಿವ್ ವರ್ಕ್ ಡನ್, ಪಾಸಿಟಿವ್ ಹೀಟು, ನೆಗೆಟಿವ್ ಹೀಟ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಸಚ್ ಥಿಂಗ್ಸ್ ವಿ ವಿಲ್ ಯೂಸ್ ಸೈನ್ ಕನ್ವೆನ್ಷನ್. ಸೊ ನಮಗೆ ಕನ್ವಿನಿಯೆಂಟ್ ಆಗೋ ಥರ ಏನು ಮಾಡ್ಬೇಕು, ನಾನು ಸೈನ್ ಕನ್ವೆನ್ಷನ್ಸ್ಗಳನ್ನು ಯೂಸ್ ಮಾಡ್ತೀನಿ. ಸೊ ವಿಲ್ ಯೂಸ್ ಸರ್ಟನ್ ಕೈಂಡ್ ಆಫ್ sign convention in case of first law of thermodynamics. What are those sign convention here? Sign convention. ಸೊ ಯಾವ ಸೈನ್ ಕನ್ವೆನ್ಷನ್ಸ್ಗಳನ್ನು ಯೂಸ್ ಮಾಡ್ತೀವಿ,
In case of that first law of thermodynamics, we will take for example, if heat is absorbed by the system, so heat system absorb ಮಾಡ್ಕೊಳ್ಳುತ್ತಂದ್ರೆ ಆ heat ನ ಏನು ತಗೋಬೇಕು, ಪಾಸಿಟಿವ್ ಅಂತ ತಗೋಬೇಕು. ಅಥವಾ if heat is given to the system, ನೀವು ಸಿಸ್ಟಮ್ ಗೆ heat ನ ಪ್ರೊವೈಡ್ ಮಾಡ್ತಿದ್ದೀರಿ ಅಂತ ಅನ್ಕೋರಿ, ಆ heat ನ ಏನು ತಗೋಬೇಕು, ಪಾಸಿಟಿವ್ ಅಂತ ತಗೋಬೇಕು. if heat is given to the system, ಸೊ ಹೀಟನ್ನ ಸಿಸ್ಟಮಿಗೆ ಕೊಟ್ಟರೆ ಆ ಹೀಟ್ ಏನು ತಗೋಬೇಕು, ಪ್ಲಸ್ ಡಿ ಕ್ಯೂ ಅಂತ ತಗೋಬೇಕು. ಇಫ್ ಹೀಟ್ ಈಸ್ ಕಮ್ ಔಟ್ ಆಫ್ ದ ಸಿಸ್ಟಮ್, ಇದರ ಅರ್ಥ ಸಿಸ್ಟಮ್ ಇಂದ ಸರೌಂಡಿಂಗ್ ಗೆ ಹೀಟ್ ಬರ್ತಿದ್ರೆ ಆ ಹೀಟ್ ಅನ್ನು ಏನು ತಗೋಬೇಕು, ಮೈನಸ್ ಡಿ ಕ್ಯೂ ಅಂತ ತಗೋಬೇಕು. ನೋಡ್ರಿ, ಸಿಸ್ಟಮ್ ಗೆ ಹೀಟ್ ಹೋಗ್ತಿದ್ರೆ ಆ ಹೀಟ್ ಏನು ತಗೋಬೇಕು, ಪಾಸಿಟಿವ್ ಹೀಟ್ ತಗೋಬೇಕು. ಸಿಸ್ಟಮ್ ಇಂದ ಸರೌಂಡಿಂಗ್ ಗೆ ಹೀಟ್ ಬರ್ತಿದ್ರೆ, ಸಿಸ್ಟಮ್ ಮೀನ್ಸ್ ಹೀಟ್ ಈಸ್ ಕಮಿಂಗ್ ಔಟ್ ಆಫ್ ದ ಸಿಸ್ಟಮ್ ಏನು ತಗೋಬೇಕು, ಮೈನಸ್ ಡಿ ಕ್ಯೂ ಅಂತ ತಗೋಬೇಕು. ನೆಕ್ಸ್ಟ್ ಒನ್, ವರ್ಕ್ ಡನ್ ಬೈ ದ ಸಿಸ್ಟಮ್, ಯು ಕ್ಯಾನ್ ಟೇಕ್ ಇಟ್ ಆಸ್ ಪಾಸಿಟಿವ್ ಹಿಯರ್. ಲುಕ್ ಅಟ್ ಹಿಯರ್, work done by the system, ವರ್ಕ್ ಡನ್ ಬೈ ದ ಸಿಸ್ಟಮ್ ಏನು ತಗೋಬೇಕು, ಪ್ಲಸ್ ಡಿ ಡಬ್ಲ್ಯೂ. ಏನು ವರ್ಕ್ ಡನ್ ಬೈ ದ ಸಿಸ್ಟಮ್ ಅಂದ್ರೆ ಇಲ್ಲಿ ವರ್ಕ್ ಡನ್ ಬೈ ದ ಸಿಸ್ಟಮ್ ಮೀನ್ಸ್ ವರ್ಕ್ ಈಸ್ ಡನ್ ಬೈ ದ ಸಿಸ್ಟಮ್ ಆನ್ ದ ಸರೌಂಡಿಂಗ್. ಸಿಸ್ಟಮು ಸರೌಂಡಿಂಗ್ ಮೇಲೆ ವರ್ಕ್ ಡನ್ ಅನ್ನ ಮಾಡ್ತಿದ್ರೆ ಆ ವರ್ಕ್ ಡನ್ ಏನು ತಗೋಬೇಕು, ಪ್ಲಸ್ ಡಿ ಡಬ್ಲ್ಯೂ. ವರ್ಕ್ ಡನ್ ಬೈ ದ ಸಿಸ್ಟಮ್ ಅಂದ್ರೆ ಏನು, ಸಿಸ್ಟಮು ಸರೌಂಡಿಂಗ್ ಮೇಲೆ ವರ್ಕ್ ನ ಆಕ್ಟ್ ಮಾಡ್ತಿದೆ, ಅವಾಗ ಏನು ತಗೋಬೇಕು, ಪ್ಲಸ್ ಡಿ ಡಬ್ಲ್ಯೂ ಅಂತ ತಗೋಬೇಕು. ನೆಕ್ಸ್ಟ್ ಒನ್, ವರ್ಕ್ ಡನ್ ಆನ್ ದ ಸಿಸ್ಟಮ್. ವರ್ಕ್ ಡನ್ ಆನ್ ದ ಸಿಸ್ಟಮ್ ಅಂದ್ರೆ ಏನಿಲ್ಲಿ, ವರ್ಕ್ ಡನ್ ಆನ್ ದ ಸಿಸ್ಟಮ್ ಮೀನ್ಸ್ ಸರೌಂಡಿಂಗ್ ಈಸ್ ಆಕ್ಟ್ ವರ್ಕ್ ಆನ್ ದ ಸಿಸ್ಟಮ್. ಸರೌಂಡಿಂಗ್ ಏನ್ ಮಾಡ್ತಿದೆ, ಸಿಸ್ಟಮ್ ಮೇಲೆ ವರ್ಕ್ ಡನ್ ಮಾಡ್ತಿದ್ರೆ ಆ ವರ್ಕ್ ಡನ್ ಏನ್ ತಗೋಬೇಕು, ಮೈನಸ್ ಡಿ ಡಬ್ಲ್ಯೂ ಅಂತ ತಗೋಬೇಕು. ನ್ಯೂಮರಿಕಲ್ಸ್ ನಲ್ಲಿ ವರ್ಕ್ ಡನ್ ಬೈ ದ ಸಿಸ್ಟಮ್ ಈಸ್ 5 joules ಅಂತ ಕೊಟ್ಟಾಗ ಆ 5 joules ಏನ್ ತಗೋಬೇಕು, ಪ್ಲಸ್ 5 joules ಅಂತ ತಗೋಬೇಕು. ವರ್ಕ್ ಡನ್ ಆನ್ ದ ಸಿಸ್ಟಮ್ ಅಂತ ಕೊಟ್ಟಾಗ ಆ 5 joules ಏನ್ ತಗೋಬೇಕು, ಮೈನಸ್ 5 joules ಅಂತ ತಗೋಬೇಕು. ಸೊ ಹೋಪ್ ಯು ರಿಮೆಂಬರ್ ದಿಸ್ ವರ್ಡ್. ವರ್ಕ್ ಡನ್ ಬೈ ದ ಸಿಸ್ಟಮ್ ಅನ್ನೋ ವರ್ಡ್ ಬಂತಂದ್ರೆ ಅಲ್ಲಿ ಪ್ಲಸ್ ಡಿ ಡಬ್ಲ್ಯೂ ತಗೋಬೇಕು. ವರ್ಕ್ ಡನ್ ಆನ್ ದ ಸಿಸ್ಟಮ್ ಅಂದ್ರೆ ಮೈನಸ್ ಡಿ ಡಬ್ಲ್ಯೂ ತಗೋಬೇಕು. ಸೊ ನೆಕ್ಸ್ಟ್ ಒನ್ ಈಸ್ ಇನ್ಕ್ರೀಸ್ ಇನ್ ಇಂಟರ್ನಲ್ ಎನರ್ಜಿ. ಇನ್ಕ್ರೀಸ್ ಇನ್ ಇಂಟರ್ನಲ್ ಎನರ್ಜಿ. ಇನ್ಕ್ರೀಸ್ ಇನ್ ಇಂಟರ್ನಲ್ ಎನರ್ಜಿನ ಏನು ತಗೋಬೇಕು, ಪ್ಲಸ್ ಡಿ ಯು ಅಂತ ತಗೋಬೇಕು. ಅದೇ ತರ ಇನ್ಕ್ರೀಸ್ ಇನ್ ವಾಲ್ಯೂಮ್ ಅಂತ ಬಂದಾಗ ಅಲ್ಲಿ ಪ್ಲಸ್ ಡಿ ವಿ ಅಂತ ತಗೋಬೇಕು. ಇನ್ಕ್ರೀಸ್ ಇನ್ ಇಂಟರ್ನಲ್ ಎನರ್ಜಿ ಅಂಡ್ ಇನ್ಕ್ರೀಸ್ ಇನ್ ವಾಲ್ಯೂಮ್ ಎರಡು ಬಂದಾಗ ಪ್ಲಸ್ ಸೈನ್ ಅನ್ನ ತಗೋಬೇಕು. ಅದೇ ತರ ನೆಕ್ಸ್ಟ್ ಒನ್ ಏನು ತಗೋಬೇಕು, ಡಿಕ್ರೀಸ್ ಇನ್ ಇಂಟರ್ನಲ್ ಎನರ್ಜಿ. ಇವಾಗ ಏನು ತಗೋಬೇಕು, ಸೊ ಡಿಕ್ರೀಸ್ ಇನ್ ಇಂಟರ್ನಲ್ ಎನರ್ಜಿ, ಇಂಟರ್ನಲ್ ಎನರ್ಜಿ ಡಿಕ್ರೀಸ್ ಆಗ್ತಿದ್ದಾಗ ಅದನ್ನ ಮೈನಸ್ ಡಿ ಯು ಅಂತ ತಗೋಬೇಕು. ಅದೇ ತರ ಡಿಕ್ರೀಸ್ ಇನ್ ವಾಲ್ಯೂಮ್, ಆ ಸಿಸ್ಟಮಿನ ವಾಲ್ಯೂಮ್ ಡಿಕ್ರೀಸ್ ಆಗ್ತಿದ್ದಾಗ ಅದನ್ನ ಮೈನಸ್ ಡಿ ವಿ ಅಂತ ತಗೋಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ಸೈನ್ ಕನ್ವೆನ್ಷನ್ಸ್ ಇನ್ ಕೇಸ್ ಆಫ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಇಲ್ಲಿ ಈ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನಲ್ಲಿ, ಸೊ ಈ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನಾನು ಬಾಯ್ಲಿಂಗ್ ಪ್ರೊಸೆಸ್ ಮತ್ತು ಮೆಲ್ಟಿಂಗ್ ಪ್ರೊಸೆಸ್ಗೆ ಏನು ಇಕ್ವೇಶನ್ ಬರುತ್ತೆ ಅಂತ ನೋಡ್ಕೋಬೇಕು. ಲುಕ್ ಆಟ್ ಹಿಯರ್, ಐ ನೋ ದಿಸ್ ಇಕ್ವೇಶನ್ ಡಿ ಕ್ಯೂ ಇಸ್ ಈಕ್ವಲ್ ಟು ಡಿ ಯು ಪ್ಲಸ್ ಆಫ್ ಡಿ ಡಬ್ಲ್ಯೂ. ಹೌದಾ, ಈ ಇಕ್ವೇಶನ್ ನಾನು ಮೆಲ್ಟಿಂಗ್ ಪ್ರೊಸೆಸ್ಗೆ ಮತ್ತು ಬಾಯ್ಲಿಂಗ್ ಪ್ರೊಸೆಸ್ಗೆ ಅಪ್ಲೈ ಮಾಡಿದಾಗ ಏನಂತಾಗುತ್ತೆ, ಲುಕ್ ಆಟ್ ಹಿಯರ್, ಐ ವಿಲ್ ಯೂಸ್ ದಿಸ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಫಾರ್ ಮೆಲ್ಟಿಂಗ್ ಪ್ರೊಸೆಸ್ ಅಂಡ್ ಫಾರ್ ಬಾಯ್ಲಿಂಗ್ ಪ್ರೊಸೆಸ್. ರೈಟ್, ವೇಟ್ ಅ ಮಿನಿಟ್. ಡಿ ಡಬ್ಲ್ಯೂ ಅಂದ್ರೆ ಇದನ್ನ ಏನಂತ ಬರಿಬಹುದು, ನಾನು ಪಿ ಇಂಟು ಡಿ ವಿ ಅಂತ ಬರಿಬಹುದು. ಸೊ ಐ ಕ್ಯಾನ್ ಟೇಕ್ ದಟ್ ಇಕ್ವೇಶನ್ ಹಿಯರ್, P into dV for melting process. For melting process. ಏನು really melting ಅಂತಂದ್ರೆ, so at the same temperature entire solid converts into liquid. so same temperature ಗೆ solid ಏನಾಗ್ತಿದೆ, liquid ಆಗಿ ಕನ್ವರ್ಟ್ ಆಗುವಾಗ ಎಷ್ಟು ಹೀಟ್ ಎನರ್ಜಿ ಬೇಕು ಅದನ್ನ ನಾನು ಏನಂತ ಕನ್ಸಿಡರ್ ಮಾಡ್ತೀನಿ, ಮೆಲ್ಟಿಂಗ್ ಅಂತ ಕನ್ಸಿಡರ್ ಮಾಡ್ತೀನಿ. ಫ್ರಾಮ್ ದಟ್ latent heat of fusion.
ಸೊ ಕ್ಯೂ ಇಸ್ ಈಕ್ವಲ್ ಟು ಎಮ್ ಇಂಟು ಎಲ್ ಅಂತ ತಗೋತೀರಾ, ಅಥವಾ ಡಿ ಕ್ಯೂ ಇಸ್ ಈಕ್ವಲ್ ಟು ಏನಂತ ತಗೋಬಹುದು, ಎಮ್ ಇಂಟು ಎಲ್ ಅಂತ ತಗೊತೀನಿ. ಹೌದಾ, ಇಲ್ಲಿ ಇಕ್ವೇಶನ್ 1 ಅಲ್ಲಿ ಡಿ ಕ್ಯೂ ಇದೆ, ಏನಂತ ಬರಿಬೋದು ನಾನು, ಎಮ್ ಇಂಟು ಎಲ್ ಅಂತ ಬರಿಬೋದಾ. ಲುಕ್ ಆಟ್ ಹಿಯರ್, ಡಿ ಕ್ಯೂ ಅನ್ನೋ ಟರ್ಮ್ನಲ್ಲಿ ಏನಂತ ಬರದೆ, ಎಮ್ ಇಂಟು ಎಲ್ ವಿಚ್ ಈಸ್ ಈಕ್ವಲ್ ಟು ಡಿ ಯು ಪ್ಲಸ್ ಆಫ್ ಪಿ ಇಂಟು ಡಿ ವಿ. ದಿಸ್ ಇಸ್ ದ ರಿಕ್ವೈರ್ಡ್ ಎಕ್ಸ್ಪ್ರೆಷನ್. ಹೌದಾ, ಇವಾಗ ಫಾರ್ ಇನ್ಕ್ರೀಸ್ ಇನ್ ವಾಲ್ಯೂಮ್ ಏನಾಗುತ್ತೆ, ಸೊ ಇಫ್ ವಾಲ್ಯೂಮ್ ಈಸ್ ಇನ್ಕ್ರೀಸಸ್ ದೆನ್ ಐ ಹ್ಯಾವ್ ಟು ಫೈಂಡ್ ದಟ್ ಇಂಟರ್ನಲ್ ಎನರ್ಜಿ. ಏನನ್ನ ಫೈಂಡ್ ಔಟ್ ಮಾಡ್ಕೋಬೇಕು ನಾನು, ಇಂಟರ್ನಲ್ ಎನರ್ಜಿದ ಫೈಂಡ್ ಔಟ್ ಮಾಡ್ಕೋಬೇಕು. ಇಫ್ ವಾಲ್ಯೂಮ್ ಇನ್ಕ್ರೀಸಸ್, ಇಫ್ ವಾಲ್ಯೂಮ್ ಇನ್ಕ್ರೀಸಸ್, ವಾಲ್ಯೂಮ್ ಇನ್ಕ್ರೀಸ್ ಆದಾಗ, ಸೊ ವಾಲ್ಯೂಮ್ ಇನ್ಕ್ರೀಸ್ ಆದಾಗ ಪ್ಲಸ್ ತಗೋಬೇಕು ಮೈನಸ್ ತಗೋಬೇಕು, ಇನ್ಕ್ರೀಸ್ ಇದ್ದಾಗ ಪ್ಲಸ್ ಡಿ ವಿ ಅಂತ ತಗೋಬೇಕು. ಹೌದಾ, ಇದು ಪ್ಲಸ್ ಡಿ ವಿನೇ ಇದೆ. ಎಮ್ ಇಂಟು ಎಲ್ ಈಕ್ವಲ್ ಟು ಡಿ ಯು ಪ್ಲಸ್ ಆಫ್ ಪಿ ಇಂಟು ಡಿ ವಿ, ಅಥವಾ ಡಿ ಯು ಈಸ್ ಈಕ್ವಲ್ ಟು ಏನಂತಾಗುತ್ತೆ, ಎಮ್ ಇಂಟು ಎಲ್ ಪ್ಲಸ್ ಇದ್ದ ಈ ಕಡೆ ಬಂದಾಗ ಏನಾಗುತ್ತೆ, ಮೈನಸ್ ಆಫ್ ಪಿ ಇಂಟು ಡಿ ವಿ. This is the required expression for change in internal energy if that volume is increases. Next one, suppose if volume decreases, ವಾಲ್ಯೂಮ್ ಡಿಕ್ರೀಸ್ ಆದಾಗ ಏನಂತ ತಗೋಬೇಕು, ಮೈನಸ್ ಡಿ ವಿ ಅಂತ ತಗೋಬೇಕು ನಾನು. ಇಫ್ ವಾಲ್ಯೂಮ್ ಈಸ್ ಡಿಕ್ರೀಸಸ್ ಮೀನ್ಸ್ ಮೈನಸ್ ಡಿ ವಿ ಐ ಕ್ಯಾನ್ ಕನ್ಸಿಡರ್ ಎಮ್ ಇಂಟು ಎಲ್ ವಿಚ್ ಈಸ್ ಈಕ್ವಲ್ ಟು ಡಿ ಯು. ಇಲ್ಲಿ ನೋಡಿ ಮೈನಸ್ ಡಿ ವಿ, ಡಿ ವಿ ಅಂದ್ರೆ ಏನು ತಗೋಬೇಕು, ಮೈನಸ್ ಡಿ ವಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಅಂತ ಆಯಿತು, ಮೈನಸ್ ಆಫ್ ಪಿ ಇಂಟು ಡಿ ವಿ. ಹೌದಾ, ಸೊ ನೋಡ್ರಿ ಡಿ ಯು ಈಸ್ ಈಕ್ವಲ್ ಟು, ಡೋಂಟ್ ಗೆಟ್ ಕನ್ಫ್ಯೂಸ್ ಹಿಯರ್, ಡಿ ಯು ಇಲ್ಲೇ ಬರ್ಕೋರಿ, ಮೈನಸ್ ಪಿ ಇಂಟು ಡಿ ವಿ ಕಡೆ ತೊಗೊಂಡ್ರೆ ಏನಂತಾಗುತ್ತೆ, ಪ್ಲಸ್ ಪಿ ಇಂಟು ಡಿ ವಿ ಅಂತ ಆಗುತ್ತೆ. So this is about required expression for change in internal energy.